ಹಾಯ್. ಓಕೆ, ಎಲ್ಲ ಒಂದು ಕೆ ಸಿ ಟಿ ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಸಂಬಂಧಪಟ್ಟಾಗೆ ಮಾತಾಡ್ತಾ ಇದ್ದೀನಿ. ಸೊ ಒಂದು ವಿಚಾರ ಗೊತ್ತಿರಬೇಕು, ಇವತ್ತು ಡೇಟ್ 21, ಬಟ್ 20ಗೆ ನಿನ್ನೆ ಏನೆಲ್ಲ ಆಗಿದೆ ಅಂತಂದರೆ, ನಿನ್ನೆ MCC ಕಡೆಯಿಂದ ಪ್ರೊವಿಷನಲ್ ರಿಸಲ್ಟ್ನ ಅಲಾಟ್ಮೆಂಟ್ ಮಾಡಿದ್ದಾರೆ. ಸೊ ಗೊತ್ತಿರುವ ಹಾಗೆ ಇವತ್ತು ಆ್ಯಕ್ಚುಲಿ ಏನಂತಂದರೆ ಅವ್ರಿಗೆ ರಿಸಲ್ಟ್ ಇತ್ತು, ನಿನ್ನೆ ಪ್ರೊವಿಷನಲ್ ಬಿಟ್ಟಿದ್ದಾರೆ, ಇವತ್ತು ಫೈನಲ್ ಬಿಡ್ತಾರೆ. ಓಕೆ, ಸೊ ಇದರಿಂದ ನಮಗೆ ಏನೇನೆಲ್ಲ ಎಫೆಕ್ಟ್ ಆಗ್ತದೆ, ರಿಸಲ್ಟ್ ಯಾವಾಗ ಬರ್ಬೋದು, ನಮ್ಮ KCT ಸೆಕೆಂಡ್ ರೌಂಡ್ ಯಾಕಂದರೆ ನಮ್ಮ ಕೇದವರು MCC ರಿಸಲ್ಟ್ ಬಂದ ಮೇಲೇ ಬಿಡಬೇಕು. ಸೊ ಹಂಗಾಗಿ MCC ರಿಸಲ್ಟ್ ಬಂದ ಮೇಲೇ ಇವಾಗ ನಮ್ಮ ಕೇದೊಳಗೂ ಕೂಡ ಬೇಗನೆ ಬಿಡಬೇಕಾಗುತ್ತೆ, ಯಾಕಂದರೆ ಡಿಸಿಷನ್ ತೊಗೋಬೇಕಲ್ವಾ. ಸೊ ಹಂಗಾಗಿ ನಾವು ನೀಟ್ ಆ್ಯಂಡ್ KCT ಯಾವುದಾದ್ರೂ ಒಂದು ಕಡೆ ಹೋಗಬೇಕಾಗ್ತದೆ. ಓಕೆ, KCT ಆ್ಯಂಡ್ ನೀಟ್ ಎರಡರಲ್ಲಿ ಒಂದು ಕಡೆ ಹೋಗಿ, ನೀವು ನೀಟಲ್ಲಿ ಹೋಗ್ತಂದರೆ ನಿಮಗೆ ಬುಲೆಟಿನ್ ಬುಕ್ ಸಿಗುತ್ತೆ, ಅದರಲ್ಲಿ ಹೋಗಿ ನಿಮಗೆ ಸಿಗ್ತದೆ ಬುಲೆಟಿನ್ ಮಾಹಿತಿ ಪುಸ್ತಕ ಅಂತ ಬರುತ್ತೆ. ಇದರಲ್ಲಿ ನಿಮ್ಗೆ ಹೋದಾಗ ಕೆಳಗಡೆ ಹೋಗೋಣಂತೆ ಮತ್ತೆ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ, ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ ನೀವು. ಸೊ ಅಂದ್ಕೊಂಡಂಗೆ ಇವಾಗ ನಮ್ಗೇನು ಬಂದಿದೆ ಅಂತಂದರೆ ಮಾಕ್ ರಿಸಲ್ಟ್ ಅನ್ನೋದು ಬಂದಿದೆ ಸೆಕೆಂಡ್ ರೌಂಡ್ದು ಕೂಡ, ಅಂದರೆ KCT ಸ್ಟೂಡೆಂಟು ಕೂಡ ಬಂತು ಆ್ಯಂಡ್ ನೀಟ್ ಸ್ಟೂಡೆಂಟು ಕೂಡ ಬಂತು. ಇವಾಗ ಏನಿದ್ದು ರಿಯಲ್ ಅಲಾಟ್ಮೆಂಟ್ ಅಥವಾ ಫೈನಲ್ ಅಲಾಟ್ಮೆಂಟ್ ಬರಬೇಕು. ಸೊ ಫೈನಲ್ ಅಲಾಟ್ಮೆಂಟ್ ಯಾವ ಬರ್ತಂತ ಕೂಡ ಹೇಳ್ತೀನಿ ನೋಡಿ, ಯಾಕಂತಂದರೆ ಟೈಮ್ ಎಲ್ಲ ಕೇಳಿದವ್ರಿಗೆ 20ಗೆ ಈಗಾಗಲೇ MCC ರಿಸಲ್ಟ್ ಬಂತು, ಪ್ರೊವಿಷನಲ್ಲು 21 ಅಂದರೆ ಇವತ್ತು ಫೈನಲ್ ಬರುತ್ತೆ ಅಂತಂದರೆ ಬೇಗನೆ ರಿಸಲ್ಟ್ ಬಿಡ್ತಾರೆ ಯಾವಾಗಂತ ಹೇಳ್ತೀನಿ. ಸರಿ, ಈಗ ಫ್ಲೋ ಚಾರ್ಟ್ ಮುಖಾಂತರ ನೋಡೋದಂತಂದರೆ ಏನೆಲ್ಲ ಪ್ರೊಸೆಸ್ ಇದೆ. ಓಕೆ, ಫಸ್ಟ್ ರೌಂಡ್ದು ಮುಗಿದ್ದು, ಸೆಕೆಂಡ್ ರೌಂಡ್ದು ಯಾವ ರೀತಿ ಇತ್ತು ನೋಡಿ. ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಿ. ಓಕೆ, ಪ್ರೊಸೆಸ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮಾಡಿಬಿಟ್ಟು ಏನು ಮಾಡಿದ್ರು ಅಂತಂದರೆ ಪಬ್ಲಿಕೇಶನ್ ಆಫ್ ಪ್ರೊವಿಷನಲ್ ಅಲಾಟ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿದ್ರು ನೋಡಿ, ಪ್ರೊವಿಷನಲ್ ಅಲಾಟ್ಮೆಂಟ್ ಅನ್ನೋದು ಮಾಡಿದ್ದಾರೆ. ಸೊ ಈಗ ಅದಾದ ತಕ್ಷಣ ಏನು ಮಾಡಿದ್ರೆ ನಿಮಗೆ ಮತ್ತೆ ಮಾಡಿಫಿಕೇಷನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಓಕೆ, ಮಾಡಿಫಿಕೇಷನ್ ಎಲ್ಲ ಕೂಡ ಮಾಡಲಿಕ್ಕೂ ಕೂಡ ಕೊಟ್ಬಿಟ್ಟು ಅದನ್ನು ಕೂಡ ಟೈಮ್ ಮುಗೀತು. ಇವಾಗ ಏನಿದ್ರು ಕೂಡ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಕಾಣಿಸ್ತಿದೆ. ಇದನ್ನು ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ, ಇವತ್ತು MCC ಫೈನಲ್ ರೌಂಡು ಅನೌನ್ಸ್ಮೆಂಟ್ ಮಾಡಿದ್ರು ಅಂದ್ಕೊಳ್ಳಿ, ನಮ್ಮ ಕೇಳಿದವರಿಗೆ ಎಷ್ಟು ದಿನ ಆಗುತ್ತೆ. ಸೊ ನಿನ್ನೆ ಬೆಳಗ್ಗೆಯಿಂದ ಕೂಡ ಓಕೆ 20th ಮಾರ್ನಿಂಗ್ 9:30 ಕ್ಲೋಸ್ ಮಾಡಿದರೆ. ಓಕೆ, ಇವತ್ತಿಗೆ ಏನಾಗ್ತದೆ 24 hours ಆಗುತ್ತೆ. ಓಕೆ, ನಾಳೆಗೆ ಏನಾಗ್ತದೆ ಈಗ 22ಗೆ ಏನಾಗ್ತದೆ 48 hours ಆಗುತ್ತೆ. ಮಿನಿಮಮ್ 48 hours to 50 hours ಬೇಕೇ ಬೇಕು ಕೇದವ್ರಿಗೆ. ಅಷ್ಟು ನಮ್ಮ ಕೇದವ್ರಿಗೆ ಬೇಕೇ ಬೇಕು, ಅಷ್ಟು ನಮ್ಮ ಹತ್ರ ಡಾಟಾ ಅಷ್ಟೊಂದು ನೀಟಾಗಿ ಬೇಕಾಗ್ತದೆ. ಸೊ ನಾಳೆ ಆಲ್ಮೋಸ್ಟ್ 22 ಸಾಯಂಕಾಲದ ಮೇಲ್ಗಡೆ ಹೇಳ್ತಿರೋದು, 22 ಸಾಯಂಕಾಲ ಮೇಲ್ಗಡೆ, ಇಲ್ಲಾಂತಂದರೆ 23ಗೆ ಡೇಟ್ ನೆನ್ಪಿಡ್ಬೋರಿ. 22 ಸಾಯಂಕಾಲ ಮೇಲೆ, ಇಲ್ಲಾಂತಂದರೆ 23 ಎನಿ ಟೈಮ್ ನಿಮಗೆ ರಿಸಲ್ಟ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ಸೊ ಯಾಕಂದರೆ MCC ಅವರು ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿಬಿಟ್ರು. ಈಗ ನಮ್ಮ ಕೇದವರು ಕೂಡ ಇಮಿಡಿಯೇಟ್ 1 ಡೇದಲ್ಲಿ ಅನೌನ್ಸ್ಮೆಂಟ್ ಮಾಡಬೇಕು. ಇವಾಗ ಈ ಡಿಸಿಷನ್ನ ತೊಗೊಳ್ಳೋರು, ಓಕೆ, ಡಿಸಿಷನ್ ತೊಗೊಳ್ಳೋರು ಯಾವ ರೀತಿ ನೋಡಿ, ಯಾರೆಲ್ಲ MCCಯಲ್ಲಿ ಸೀಟ್ ಸಿಕ್ಕಿದೆಯೋ ಟಾಪರ್ಸ್ಗಳು ನಮ್ಮ ಕರ್ನಾಟಕದಲ್ಲಿ, ನೀವು ಪ್ಲೀಸ್ ಏನು ಮಾಡಿ ಅಂತಂದರೆ MCC ಕಡೆಯಿಂದ ಅಡ್ಮಿಷನ್ ಆಗಿ ಸ್ಕಿಪ್ ಆಗಿ ನಮ್ಮ ಕರ್ನಾಟಕ ಬಿಟ್ಟು. ಸೊ ನಿಮಗೆ ಸಿಕ್ಕಿರ್ತಕ್ಕಂಥ ಸೀಟು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಬೇರೊಬ್ಬ ಸ್ಟೂಡೆಂಟ್ಗೆ ಸಿಗುತ್ತೆ. ಸೊ ಹಂಗಾಗಿ MCCಯಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರ್ತದೆ. ಸೊ ನಮ್ಮ ಕೇದಲ್ಲೂ ಕೂಡ ಅಲಾಟ್ಮೆಂಟ್ ಆಗಿರ್ತದೆ. ಸೊ ನೀವೇನು ಮಾಡಿ MCC ಕಡೆಯಿಂದ ಆಲ್ಮೋಸ್ಟ್ ಅಡ್ಮಿಷನ್ ಅದು ನಿಮಗೆ ಬಿಟ್ಟಿದ್ದು, ಅದು ನಿಮ್ಮ ಪೇರೆಂಟ್ಸು ನಿಮಗೆ ಬಿಟ್ಟಿದ್ದು. ಬಟ್ ಹೇಳುವಂಥ ಕರ್ತವ್ಯ ಡೈರೆಕ್ಟ್ರು ಕೂಡ ಹೇಳ್ತಾರೆ, ನಾವು ಕೂಡ ಹೇಳ್ತೀವಿ. MCC ಕಡೆ ಹೋಗಿ ಅವಾಗ ಏನಾಗ್ತದೆ, ಒಳಗಡೆ ನಿಮ್ಮ ಒಂದು ಸೀಟ್ಗಳು ಏನಾಗ್ತದೆ, ಆಗ MCCಗೆ ಹೋದಾಗ ಒಳಗಡೆ ಒಂದು ಸೀಟ್ ಉಳ್ಕೊತದೆ. ಆ ಸೀಟ್ ಏನಾಗ್ತದೆ ನೆಕ್ಸ್ಟ್ ಬರ್ತಕ್ಕಂಥ ರೌಂಡ್ಗಳಲ್ಲಿ, ಅಂದರೆ ಸೆಕೆಂಡ್ ರೌಂಡ್ ನೀಟ್ ಏನು ನಡೀತದೋ ಅಲ್ಲಿ ಇನ್ನೊಬ್ಬ ಸ್ಟೂಡೆಂಟ್ಗೆ ಸಿಗ್ತದೆ. ಸೊ ಹಂಗಾಗಿ ಕಂಪ್ಲೀಟಾಗಿ 15% ಸ್ಟೂಡೆಂಟು ಕೂಡ ಯಾರಿಗೆಲ್ಲ ಸೀಟ್ ಸಿಗಿರುತ್ತೋ ಅದಷ್ಟು ಸ್ಟೂಡೆಂಟು ಕೂಡ MCC ಥ್ರೂ ಅಡ್ಮಿಷನ್ ಆದರೆ 15% ಸ್ಟೂಡೆಂಟ್ ಆ ಕಡೆ ಹೋದಾಗ ಒಳಗಡೆ ಇನ್ನೊಬ್ಬ ಸ್ಟೂಡೆಂಟ್ಗೆ ಸೀಟ್ ಸಿಗ್ತಾ ಹೋಗ್ತದೆ. ಸೊ ಅರ್ಥ ಮಾಡ್ಕೊರಿ, 22 ಸಾಯಂಕಾಲ ಅಥವಾ 23ಗೆ ನಿಮಗೆ ಫೈನಲ್ ರಿಸಲ್ಟ್ ಬರ್ತದೆ. ಓಕೆ, ಆ್ಯಂಡ್ ಅದಾದ ತಕ್ಷಣ ಚಾಯ್ಸ್ ಎಂಟ್ರಿಗಳ ಬಗ್ಗೆ ಸ್ವಲ್ಪ ಮಾತುಕತೆ ಸ್ವಲ್ಪ ನೋಡೋಣಂತೆ. ಸೊ ಇಲ್ಲಿ ನೋಡಿ, ಇದು KCT ಸ್ಟೂಡೆಂಟ್ಗೆ ಸಂಬಂಧಪಟ್ಟ ಹಾಗೆ ಈ ಓನ್ಲಿ ಏನು ಕೊಟ್ಟವ್ರೆ, ಚಾಯ್ಸ್ 1 ಕೊಟ್ಟವ್ರೆ, ಚಾಯ್ಸ್ 4ನ ಕೊಟ್ಟವ್ರೆ KCT ಸ್ಟೂಡೆಂಟ್ಗೆ ಇದು. ಓಕೆ, ಸೊ ಚಾಯ್ಸ್ 1 ಕೊಟ್ಟು ಏನಾಗಬೇಕು, ನಿಮಗೆ ಗೊತ್ತಿರಬೇಕು, ಆ್ಯಸ್ ಆಫ್ ರೂಲ್ಸ್ ಅಡ್ಮಿಷನ್ ಆಗಬೇಕು. ಓಕೆ, ಇಲ್ಲ ನಾನು ಇವಾಗ ಬೇಡ, ನಾಟ್ ಸ್ಯಾಟಿಸ್ಫೈಡ್, ನಾಟ್ ಇಂಟ್ರೆಸ್ಟೆಡ್, ಎಕ್ಸಿಟ್ ಫ್ರಮ್ ಅಲಾಟ್ಮೆಂಟ್ ಪ್ರೊಸೆಸ್. ಓಕೆ, ಸೊ ಮತ್ತು ಎಕ್ಸಿಟ್ ಆಗ್ತೀರಾ. ನೆಕ್ಸ್ಟ್ ಏನು ಕೊಟ್ಟವ್ರು ನೋಡಿ, ಲೇಟರ್ ಇಫ್ ಎ ಕ್ಯಾಂಡಿಡೇಟ್ ಡಿಸೈಡ್ ಟು ಪಾರ್ಟಿಸಿಪೇಟ್ ಇನ್ ಥರ್ಡ್ ರೌಂಡ್ CRCA may do after publication of available seat matters ಥರ್ಡ್ ರೌಂಡ್ ಸಬ್ಜೆಕ್ಟ್ ಅಂದರೆ ಇಲ್ಲಿ ಏನು ಕೊಟ್ಟವ್ರು ಅಂದರೆ, ಅರ್ಥ ಮಾಡ್ಕೋರಿ, ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗ್ಬೋದು, ಇಲ್ಲ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗಬೇಕು, ಇಷ್ಟೇ ಕೊಡೋದು. ಆ್ಯಂಡ್ ಚಾಯ್ಸ್ 4 ಕೊಟ್ಟವ್ರು ಕಂಪ್ಲೀಟಾಗಿ ಎಕ್ಸಿಟಾ ಮತ್ತು ಇನ್ನೊಂದು ರೌಂಡ್ ನಡೆಯಲ್ವಾ ಅಂತಂದರೆ ನೋಡಿ, ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಉಳಿದ್ರೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಸೊ ಅಂದರೆ ಪ್ರೊಸೀಜರ್ ನಿಮ್ಮ ಸೀಟ್ ಉಳಿದ್ರೆ ಥರ್ಡ್ ರೌಂಡಲ್ಲಿ ಖಂಡಿತವಾಗ್ಲೂ ಕೂಡ ಸೀಟ್ ಉಳಿದಿರ್ತವೆ. ನಿಮಗೆ ಸೀಟ್ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಚಾಯ್ಸ್ 4 ಕೊಟ್ಟು ಕೂಡ ಎಕ್ಸಿಟ್ ಆಗ್ಬೋದು. ಓಕೆ, ಇಲ್ಲ ನಾನು ಅಡ್ಮಿಷನ್ ಆಗ್ತೀನಿ ಆದರೂ ಕೂಡ ನಾನು ಥರ್ಡ್ ರೌಂಡು ಕೂಡ ಹೋಗ್ಬೋದು ಅಂತ ಕೇಳಿದ್ರೆ ಖಂಡಿತ ಹೋಗ್ಬೋದು. ಇಫ್ ಇಂಟ್ರೆಸ್ಟೆಡ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಥರ್ಡ್ ರೌಂಡ್
ವಿತ್ ಏನು ಮಾಡಬೇಕಂತಂದ್ರೆ ಅಪ್ಗ್ರೇಡೇಷನ್ ಕೊಡ್ತಾರೆ. ಬಟ್ ಅಡ್ಮಿಷನ್ ಆಗಿಬಿಟ್ಟು ಪೇಮೆಂಟ್ ಮಾಡಿಬಿಟ್ಟರೆ ಹೇಳ್ತಿರೋದು. ಚಾಯ್ಸ್ ಒನ್ ಕೊಟ್ಟರು ಸಹಿತ ನೀವೇನು ಮಾಡಬೇಕಂತಂದರೆ ಪೇಮೆಂಟ್ ಮಾಡಬೇಕು, ಅಡ್ಮಿಷನ್ ಆಗಬೇಕು, ಆ್ಯಂಡ್ ನೆಕ್ಸ್ಟ್ ಥರ್ಡ್ ರೌಂಡಿಗೆ ಅಪ್ಗ್ರೇಡೇಷನ್ ಕೊಡ್ತಾರೆ. ವರಿ ಮಾಡ್ಕೊಬೇಡಿ, ಕೊಡ್ತಾರೆ. ಬಟ್ ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಂದರೆ ಅದು ಸಿಕ್ಕಿರ್ತಕ್ಕಂಥ ಕಾಲೇಜ್ ಅಡ್ಮಿಷನ್ ಆಗಿರ್ತಾರೆ, ಅದು ನಿಮಗೆ ಫಿಕ್ಸು. ಆ್ಯಂಡ್ ಇಲ್ಲಿ ಚಾಯ್ಸ್ ಫೋರ್ ಕೊಟ್ಟು ನೀವು ಬೇಡ ಅಂತ ಎಕ್ಸಿಟ್ ಆಗಿರ್ತಾರ, ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ ಸೀಟ್ ಉಳ್ಕೊಂಡಿತ್ತಂದರೆ ಮತ್ತೆ ಪಾರ್ಟಿಸಿಪೇಟ್ ಮಾಡ್ಬೋದು, ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಲ್ಲಿ ನಿಮ್ಗೆ ಸೀಟ್ ಸಿಕ್ಕರೆ ಹೋಗ್ಬೋದು ಥರ್ಡ್ ರೌಂಡಲ್ಲಿ. ಓಕೆ, ಇಲ್ಲಿ ಯಾವುದೇ ರೀತಿ ನೀವು ಚಾಯ್ಸ್ 2, 3 ಕೊಡ್ತಾ ಇಲ್ಲ. ಯಾರಿಗಿದು ಇಷ್ಟೊತ್ತು ಮಾತಾಡ್ತಿರೋದು KCET ಸ್ಟೂಡೆಂಟ್ಗೆ ಮಾತ್ರ. ಬಟ್ ನೀಟ್ ಸ್ಟೂಡೆಂಟ್ಗೆ ನಿಮಗೆ ಬಂದುಬಿಟ್ಟು ಚಾಯ್ಸ್ 1 ಕೊಡ್ತಾರೆ, 2 ಕೊಡ್ತಾರೆ, 3 ಕೊಡ್ತಾರೆ, 4 ಕೊಡ್ತಾರೆ. ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗ್ಬೋದು, ಸಿಕ್ಕಿರೋ ಸೀಟ್ ಇಂಟ್ರೆಸ್ಟ್ ಇರುತ್ತೆ. ಮತ್ತೇನೋ ಕೂಡ ನನಗೆ ಬೇಡ, ಬೇರೆ ಯಾವುದು ಬೇಡ, ನಾನು ಪಾರ್ಟಿಸಿಪೇಟೇ ಮಾಡಲ್ಲ, ನನಗೆ ಇದೇ ಸಾಕು ಅಂತಂದರೆ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗಿ. ಇಲ್ಲ ನಾನೀಗ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ, 1, 2, 3, 4 ಇದೆ, ನಂಗೆ 4ನೇ ಕಾಲೇಜ್ ಸಿಕ್ಕಿದೆ, ನಂಗೆ ಮೇಲ್ಗಡೆ 3, 2, 1 ಇದೆ, ನಾನು ಇನ್ನೂ ಕೂಡ ಬೆಟ್ರ್ ಆಗೋಕ್ಕೆ ಟ್ರೈ ಮಾಡ್ತೀನಿ, ಓಲ್ಡಲ್ಲಿ ಇಟ್ಕೊಂಡು ಹೋಗ್ತೀನಿ ಅಂತಂದರೆ 3 ಕೊಡ್ಬೋದು ನೀವು. ಸೊ ಇಲ್ಲ ನನಗೆ ಬೇಡ, ಸಿಕ್ಕಿರೋ ಸೀಟೇ ಇಂಟ್ರೆಸ್ಟ್ ಇಲ್ಲ, ನಾನು ಆಪ್ಷನ್ ಎಂಟ್ರಿ ಬಿಡೋದು ಸ್ವಲ್ಪ ಟೈಮ್ ಕಡಿಮೆ ಕೊಟ್ಟರು ನಮಗೆ ಮೆಡಿಕಲ್ ಸ್ಟೂಡೆಂಟ್ಗೆ. ಸೊ ನಾನು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಲಿಲ್ಲ, ನಾನು ಚಾಯ್ಸ್ 1 ಕೊಡಲ್ಲ, 2 ಕೊಡಲ್ಲ, ನಂಗೆ ಬೇಡ ಅಂತಂದರೆ 3 ಕೊಟ್ಟು ಎಕ್ಸಿಟ್ ಅದನ್ನ ಬಿಟ್ಟು ಅದನ್ನ ಡಿಲೇಟ್ ಮಾಡ್ಕೊಂಡು ನೀವು ಸೆಕೆಂಡ್ ರೌಂಡ್ಗೂ ಕೂಡ ಹೋಗ್ಬೋದು. ಸೊ ಆ್ಯಸ್ ಯೂಶ್ವಲ್ ನಿಮಗೆ ಬೇಡ ಅಂತಂದರೆ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗ್ಬೋದು. ನೀವು 2027 ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಂಗಿತ್ತು ಅಂದರೆ ಲಾಂಗ್ ಟರ್ಮ್ ಹೋಗಿದ್ರೆ ಹೋಗ್ಬೋದು. ಇವಾಗಲೇ ಇನ್ನೂ ಡಿಸೈಡ್ ಮಾಡ್ಕೊಂಬಿಡಿ. ಓಕೆ, ಇದಿಷ್ಟು ಪ್ರೊಸೆಸ್ಸು ಸೆಕೆಂಡ್ ರೌಂಡ್ದು. ಸೊ ಡೇಟ್ ಬಗ್ಗೆ ಪದೇ ಕೇಳಬೇಡಿ. 22 ಸಾಯಂಕಾಲ ಇಲ್ಲ 23ಗೆ ರಿಸಲ್ಟ್ ಬರುತ್ತೆ. ಭಾಳ ಲೇಟ್ ಮಾಡಲ್ಲ ಕೇದವ್ರು, ಯಾಕಂದರೆ 21 ಇವತ್ತು ಫೈನಲ್ ರಿಸಲ್ಟ್ ಬಂದುಬಿಡ್ತದೆ MCCದವ್ರದ್ದು. ಆ್ಯಂಡ್ ಅವ್ರದ್ದು ಕೂಡ ಜಾಯ್ನಿಂಗ್ ಡೇಟು ಕೂಡ ಕೊಟ್ಬಿಟ್ಟವ್ರೆ. ಸೊ ಹಂಗಾಗಿ ನಮ್ಮ KEದವರು ಕೂಡ ವಿತಿನ್ 30 ಒಳಗಡೆ ಆಲ್ಮೋಸ್ಟ್ ಅಡ್ಮಿಷನ್ ಕೂಡ ಕ್ಲೋಸ್ ಮಾಡ್ತಾರೆ. ಅಂದರೆ ಈ ಒಂದು ಸೆಕೆಂಡ್ ರೌಂಡ್ನ ಬೇಗನೆ ಕ್ಲೋಸ್ ಮಾಡ್ಕೊತಾರೆ. ಆ್ಯಂಡ್ AICTE ಕಡೆ ಬಂದಿರತಕ್ಕಂಥ ಇಂಜಿನಿಯರ್ದು ಕೂಡ ನೋಡ್ಕೋಬೇಕಾಗ್ತದೆ. ಅಂದರೆ ಸೆಪ್ಟೆಂಬರ್ 15 ಒಳಗಡೆ ಮುಗಿಸ್ಕೊಳ್ಳೋಕೆ ಹೇಳಿದ್ದಾರೆ. ಸೊ ಹಬ್ಬ ಬಂದರೆ ಎಕ್ಸ್ಟೆಂಡೆಡ್ ಮಾಡ್ಬೋದು, ಇನ್ನೂ ಸ್ವಲ್ಪ ದಿನ ಎಕ್ಸ್ಟೆಂಡ್ ಮಾಡ್ಬೋದು. ಅಂದರೆ ಥರ್ಡ್ ರೌಂಡ್ ಏನಿದ್ರು ಕೂಡ ನೆಕ್ಸ್ಟ್ ಬರ್ತಕ್ಕಂಥ 15ನೇ ತಾರೀಕು ಒಳಗಡೆ ಮುಗಿಸೋಬೇಕು. ಅವ್ರು ಇನ್ನೂ ಎಕ್ಸ್ಟೆಂಡೆಡ್ ಮಾಡಿಲ್ಲ, ಮಾಡ್ತಾರೆ ನಾವು ಹೇಳ್ಬೋದು ಅಷ್ಟೇ. ಇಂಜಿನಿಯರಿಂಗ್ ಅಡ್ಮಿಷನ್ ಕೂಡ ಇನ್ನೂ ಒಂದು 15 ದಿನದಲ್ಲೇ ಮುಗಿಸ್ಕೋಬೇಕು KEದವರು. ಅವರು ಕೂಡ ಟೈಮ್ ಜಾಸ್ತಿ ಇಲ್ಲ. ಓಕೆ, ಯಾಕಂದರೆ ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ KEದವ್ರು ಫಸ್ಟ್ ಆಫ್ ಆಲ್. ಓಕೆ, ಸೊ ನೋಡಿ ಈಗ ರಿಸಲ್ಟ್ ಇನ್ನೂ ಬರೋವರೆಗೂ ಕೂಡ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತಂದರೆ ನಿಮಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡುವಾಗ ಕಂಬೈಂಡ್ ಆಗಿಬಿಟ್ರು. ಕಂಬೈಂಡ್ ಆಗೋ ಜೊತೆಗೆ ಮಾಕ್ ರಿಸಲ್ಟ್ಮೆಂಟ್ ಬಿಟ್ಟರು. ಓಕೆ, ಈಗ MCC ಅವ್ರ ರಿಸಲ್ಟ್ ಬಂತು, ಈಗ ರಿಸಲ್ಟ್ ನಮ್ಮದು ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆ, ಸೊ ವರಿ ಮಾಡ್ಕೋಬೇಡಿ, ಪ್ರೊಸೆಸ್ ಮಾತ್ರ ಸ್ಮೂತಾಗಿದೆ. 22 ಈವ್ನಿಂಗ್ ಆರ್ 23 ನಿಮ್ಗೆ ಏನು ಮಾಡ್ತಾರೆ ಅಂದರೆ ಫೈನಲ್ ರಿಸಲ್ಟ್ ಬರ್ತದೆ. ನೆಕ್ಸ್ಟ್ ಪ್ರೊಸೆಸ್ ಬಗ್ಗೆ ಹೇಳ್ತೀನಿ. ಚಾಯ್ಸ್ ಎಂಟ್ರಿ ಬಗ್ಗೆ ಇಷ್ಟಂದ್ರೆ ಗೊತ್ತಿರಲಿಲ್ಲ, ರಫ್ ಆಗಿ ಐಡಿಯಾ. ಥ್ಯಾಂಕ್ ಯು.